ಕತ್ತಿ ಯಾರು, ಹುಲಿ ಯಾರು, ಏನ್ ಹೇಳಕತ್ತಿ? ಒಬ್ಬರಂದ್ರಿ ದೇವ್ರ ಹೇಳಕ್ ಅಂತ ಹೇಳತ್ತಾರ ಅವ್ರು. ಅಂದ್ರೆ ನಮ್ಮ ದೇವ್ರ ಸುಮಾರು ಮಾಡಾಕ ನೀನ್ ನಗುತ್ತೀರಿ ನಂಗತ್ಲ. ನಿಮ್ಮ ಅಂಶದ ಮುತ್ತನ ಮಾಡ ಹಂಗ ಯಾರು ಹೇಳಂಗಿಲ್ಲ ದೇವ್ರ. ಹಿಂಗ ಹೇಳ್ತೀರಿನ? ಬಂಧುಗಳೇ, ಸುಳ್ಳು ಹೇಳಿದ ನಾರಾಯಣ ಗೌಡ. ಹೌದು, ಏನ್ ಹೇಳಿದ? ಸುಳ್ಳು ಹೇಳಿದ. ಈ ಕೂಸ ಮೂಲ ನಕ್ಷತ್ರದಾಗ ಹುಟ್ಟೈತಿ. ಹಾ, ತಾಯಿ ತಂದೆಗೆ ಪೀಡ ಐತಿ, ಬಂಧು ಬಳಗಕ್ಕೆ ಪೀಡ ಐತಿ, ಸಾದ್ರ ಮಾವಗ ಪೀಡ ಐತಿ. ಬುಡುಬುಡಿಕ್ಯಾನ ವೇಷ ಹಾಕೊಂಡ್ ಬಂದ ಓನಿ ಓನಿ ಮನಿಗೆ ಕರೆದ ಶಕನ ಹೇಳಿ ಕಲ್ಲ ಮಲ್ಲ ಜೊಲ್ಲ ದುರಾತ್ಮ ದೈತ್ರನನ್ನ ಕರೆಸಿದ. ಚಲೋ ಆಯ್ತನ್ರಿ ಅವಾಗ? ಸುಳ್ಳು ಹೇಳೇ ಮಾಡಿದ್ದ. ಈಗ ಬತ್ತನ್ರಿ ರೂಟಿಗೆ ಹಾದಿ. ಅಲ್ಲೇ ನೀವು ಇನ್ಕ ಗದ್ದ ಹಿಡ್ಸಿದ್ ನೀವು. ನಮ್ಮ ಗಾಡಿ ಕರೆಕ್ಟ್ ಐತಿ, ತಪ್ಪಿಸಿದವ್ರು ನೀವು. ಒಂದು ಹೇಳಬೇಕು, ಕಲಿಮೇಶ ಹಾದಿ ತಪ್ಪ್ಯಾನ ಬಿಡ್ರಿ. ತಮ್ಮ ನೀ ರೂಟ್ನಾಗ ಮಾತಾಡು. ಕತ್ತಿ ಯಾರು, ಹುಲಿ ಯಾರು, ಏನ್ ಹೇಳಕತ್ತಿ? ಒಬ್ಬರಂದ್ರಿ ದೇವ್ರ ಹೇಳಕ್ ಅಂತ ಹೇಳತ್ತಾರ ಅವ್ರು. ಅಂದ್ರೆ ನಮ್ಮ ದೇವ್ರ ಸುಮಾರು ಮಾಡಾಕ ನೀನ್ ನಗುತ್ತೀರಿ ನಂಗತ್ಲ. ನಿಮ್ಮ ಅಂಶದ ಮುತ್ತನ ಮಾಡ ಹಂಗ ಯಾರು ಹೇಳಂಗಿಲ್ಲ ದೇವ್ರ. ಹಿಂಗ ಹೇಳ್ತೀರಿನ? ದಯವಿಟ್ಟು ಬಂಧುಗಳ, ಯಾಕಂತಂದ್ರೆ ಹಂಗಲ್ಲ. ಯಾವ ಹೇಳಿ ಕಲಿಮೇಶ್ವರ ಹೇಳಿ ತಪ್ಪಿಗೆ ತಪ್ಪು ಅನ್ಬೇಕಿಲ್ರಿ. ನಾ ಹೇಳ್ತೀನಿ, ಕಳಿವಿ ನಾರಾಯಣಗೌಡ ಮೋಸ ಮಾಡಿದ, ಸುಳ್ಳು ಹೇಳಿದ, ಕರೆ ಏನು ಸಾಧಿಸಿದ? ಅವನನ್ನು ಕಂಬಕ್ಕೆ ಕಟ್ಟಿ ಖಾಸ್ ಅವನ ಮಗಳ ಕಣ್ಣಿ ಕೋಮ್ರತ್ತಿನ ಹಿಂಗ ಮಾಡಿ ಚಾಲೆಂಜ್ ಕೊಟ್ಟು ಕರ್ಕೊಂಡು ಬಂದ. ಹೌದು, ಎಲ್ಲಿ ಅದು ಒಪ್ಪಿಂಟು ಮಾಸ್ತರ್? ಸುಳ್ಳ ನೀನು ಸುಳ್ಳು ಹೇಳಿದವ್ರ ಮುಂದೆ ನಾವು ಏನು ಮಾಡಿವಂದ್ರೆ ಚಾಲೆಂಜ್ ಮಾಡಿ ಗೆದ್ದು ತಂದಿವಿ. ಹೌದ್ರಿ? ನೀ ಸುಳ್ಳು ಹೇಳ್ದಂಗ ಆತನು, ನೀ ಸುಳ್ಳು ಹೇಳ್ದಂಗ ಆತೇನು? ಇಂಥ ಒಳ್ಳೆ ಮಾತು ಹೇಳ್ರಿ. ಯವ್ವ, ಮನ್ಯಾಗಿರ್ಲಿ ಸಂಸ್ಕಾರ, ಮನ್ಯಾಗ ಕೊಡ್ರಿ ಸಂಸ್ಕಾರ, ಮಕ್ಕಳಿಗೆ ಕಲಿಸ್ರಿ ಅಕ್ಷರ. ಬೇಡಿ ಬಿಕಾರ ಯಾರು ಬಂದ್ರು ಮಾಡಬೇಡ್ರಿ ಧಿಕ್ಕಾರ. ಅರಟಾಳ ಕಲಿಮೇಶ ಸೇಡಬಾರ್ದ ಇವಕ್ಕೆ ಹೇಳುದು 101 ಕೋಟಿ ನಮಸ್ಕಾರ. 101 ಕೋಟಿ ಗೊತ್ತ. ದಯವಿಟ್ಟು ಬಂಧುಗಳೇ, ಭಾಳ ಹೇಳುದು ಬಿಡಿ. ಯಾಕಂತಂದ್ರೆ ಶಿವ ಅನ್ನೋ ದೇವ್ರು ಸುಖದಾಗ ಯಾರಿಗಿಟ್ಟಾನೋ, ಶಿವ ಅನ್ನೋ ದೇವ್ರು ಸುಖದಾಗ ಯಾರಿಗಿಟ್ಟಾನೋ ಎಲ್ಲಾರ ಮನ್ಯಾಗ ಇಲ್ದಂದು ಕೊರತಿ ಮಾಡಿ ಬಿಟ್ಟ. ಹೌದು, ದರ್ಕಾರ ಇಲ್ಲದೆ ಅಧಿಕಾರ ಮಾಡಕ್ ಕುರ್ಚಿ ಕೊಟ್ಟಾನೋ. ಹೌದು, ದರ್ಕಾರ ಇಲ್ಲದೆ ಅಧಿಕಾರ ಮಾಡಕ್ ಕುರ್ಚಿ ಕೊಟ್ಟಾನೋ. ಖರ್ಚು ಮಾಡಿ ಕುರ್ಚಿ ಕೊಡಕ್ ಮತ್ತವ್ರಿಗೆ ಬಿಟ್ಟ. ಹೌದು, ಹೆಣ್ಣು ಮಕ್ಕಳಿಗೆ ಕಣ್ಣು ಕುಕ್ಕಂಗ ಬಣ್ಣ ನೆಟ್ಟಾನೋ. ಹೆಣ್ಣು ಮಕ್ಕಳಿಗೆ ಕಣ್ಣು ಕುಕ್ಕಂಗ ಬಣ್ಣ ನೆಟ್ಟಾನೋ. ಲಪಂಗ ರಾಜನಂತ ಹುಡುಗರು ಬೆನ್ನಿಗೆ ಬಿಟ್ಟ. ಹೌದು, ಹೌದು, ಹೌದು. ದುಡ್ಕೊಂಡ್ ತಿನ್ನು ಹೆಣ್ಣಿಗೆ ಕುಡುಕ ಗಂಡನ ಕೊಟ್ಟಾನೋ. ದುಡ್ಕೊಂತಿನೋ ಹೆಣ್ಣಿಗೆ ಕುಡುಕ್ ಗಂಡನ ಕೊಟ್ಟಾನೋ. ಮಾನವಂತರ ಮನ್ಯಾಗ ಸೊಕ್ಕಿನ ಸಸಿನ ಇಟ್ಟ. ಹೌದು, ಹೌದ್ರಿ? ಹೌದು. ಸಾವುಕಾರ ಮನ್ಯಾಗ ಸವಿಲಾರ್ದಂಗ ನೋಟ್ ಒಟ್ಟ್ಯಾನೋ. ಸಾವುಕಾರ ಮನ್ಯಾಗ ಸವಿಲಾರ್ದಂಗ ನೋಟ್ ಒಟ್ಟ್ಯಾನೋ. ನೋಟ್ ಮಾಡಕ ಕಳ್ಳ ಕದಿಮ್ರು ಓನ್ಯಾಗ ಬಿಟ್ಟ. ಹೌದು. ಅರಟಾಳ ಕಲಿಮೇಶ ಅನುಭವದಿಂದ ಕವಿಯ ಕಟ್ಟ್ಯಾನೋ. ಅರಟಾಳ ಕಲಿಮೇಶ ಅನುಭವದಿಂದ ಕವಿಯ ಕಟ್ಟ್ಯಾನೋ. ಅರಟಾಳ ಕಲಿಮೇಶ ಅನುಭವದಿಂದ ಕವಿಯ ಕಟ್ಟ್ಯಾನೋ. ಸಂಗಣಿಗಿಂತ ಸ್ವರ ಕಲಿಮೇಶ ಕಮ್ಮಿ ಇಟ್ಟ. ಹೌದು, ಇದು ಬರೋಬರಿನ ಅದ. ಯವ್ವ, ಆಗಿನ ಕಾಲದಾಗ ಕಾರಾರಿ ಕರ್ಬುತಿ ಕಲ್ಯಾಗ ಖಾರ ಅರ್ದು ತಿಂದ್ರೆ ಮೈಯಾಗ ಶಕ್ತಿ ಬರ್ತಿತ್ತು ಆಗಿನ ಕಾಲದಾಗ. ಹೌದು, ಹೌದ್ರಿ? ಯಪ್ಪ, ಆಗ ನಮ್ಮ ಅವ್ವ ಮಾಡುತ್ತಿದ್ರು, ನಮ್ಮ ಆಯಿ ಮಾಡುತ್ತಿದ್ಳು ಕೈ ರೊಟ್ಟಿ. ಹೌದು, ನಮ್ಮ ಆಯಿ ಮಾಡ್ತಿದ್ಳು ಕೈ ರೊಟ್ಟಿ. ಆ ಕೈ ರೊಟ್ಟಿ ತಿಂದ ಆಗಿದ್ದ ನಮ್ಮ ಮುತ್ಯ ಜಗಜಟ್ಟಿ. ಹೌದು, ಮುಂದೆ ನಮ್ಮವ್ವ ಮಾಡ್ತಿದ್ಳು ಮುದ್ದಿ. ಮುದ್ದೆ ಕೈ ರೊಟ್ಟಿ ಅಂದ್ರೆ ಇಲ್ಲಿ ಕುತ್ತಾಳ ಬಡಿಗೆ ತಗೊಂಡವ್ವ. ಯವ್ವ, ನನಗಲ್ಲ. ಕೈ ರೊಟ್ಟಿ ಅಂದ್ರೆ ಈ ಅವ್ವಗಳು ಕೇಳ್ರಿ, ಯವ್ವ ಕೈ ರೊಟ್ಟಿ ಬೇರೆ ಬಡ್ದು ರೊಟ್ಟಿ ಬೇರೆ ಹಿಂಗೆ ಮಾಡಿ. ಯಾವ ಹೌದಿಲ್ರಿ? ಅವ್ವ ಮಾಡಿದ್ಳು ಮುದ್ದಿ. ಮುದ್ದಿ ತಿಂದು ನಮ್ಮ ಅಪ್ಪ ಜಿಗದ 16 ಮಳ ಕದ್ದಿ. ಹೌದು, ಈಗ ನಮ್ಮ ಮನ್ಯಾಗ ನಮ್ಮ ಅಕ್ಕಗಳು ಮಾಡ್ತಾರೋ ಇಡ್ಲಿ ವಡ. ಅದನ್ನ ತಿಂದು ನೆಗುವಂಗಿಲ್ಲ ನಮಗೆ ಪ್ಲಾಸ್ಟಿಕ್ ಕೊಡ ಮಾಡು. ಹೌದು, ಈಗಿನ ಕಾಲ ನಮ್ಮ ಮೌಗಳ ಖಾರ ಅರಿಬೇಕಂದ್ರೆ ಮಿಕ್ಸರ್ದಾಗ ಹಾಕಿ ಸ್ವಲ್ಪ ಬಟನ್ ಹೊಡೆದ್ರ ಅಂದ್ರೆ ಗಿರ್
ಹೌದ್ ಅವಸರ ಹಾಕದೆಲ್ಲ ಅದನ್ನ ತಿಂದ ಕರೆ ಹೊಟ್ಟಿ ಕೆಡ್ತದ ಮುಂಜಾನೆ ಬುಡ್ರ ಹೆಂಗ್ ಚಾಲು ಹಾಕದ ಗುಳೆ ಯವ್ವ ಆಗಿನ ಕಾಲದಾಗ ನಮ್ಮ ಅವ್ಗಳು ಗಂಡನ ಹೆಸರು ಹೇಳಿಬೇಕಾದ್ರೆ ಇಟ್ಟು ಚಂದ ಹೇಳ್ತಿದ್ರು. ಹೆಂಗ್ ಹೇಳ್ತಿದ್ರಂದ್ರೆ ಮಾಡು ಯಾಕಂತ ಕೇಳಿದ್ರೆ ಗಂಡನ ಹೆಸರು ಬಹಳ ಒಪ್ಪಿಟ್ಟು ಹೇಳ್ತಿದ್ರು. ಹೆಂಗ್ ಹೇಳ್ತಿದ್ರು? ಕಂಬಳಿ ಹೊತ್ತರೇನು ಕೋರಿ ಹೊತ್ತರೇನು. ಹೌದ್ ನಮ್ಮ ಕುರಿ ಕೈ ಮಂದಿನ ಕೇಳಬೇಕು. ಕಂಬಳಿ ಹೊತ್ತರೇನು ಕೋರಿ ಹೊತ್ತರೇನು ನಮರಾಯ ನಮಗ ಬಡುವೇನ. ಹೌದು ನಮರಾಯ ನಮಗ ಬಡವೇನ ಎಲೆಗೆಳ್ತಿ ಚಿಕ್ಕಾಗ ಚೆಲುವ ಚಂದ್ರ ಮತ್ತೇಳಿ ಲಟ್ಕಿ ಮುರಿದ ಗಂಡನ ಹೆಸರ ಆಗಿನ ಕಾಲದಾಗ ಹೇಳ್ತಿದ್ರು ನಮ್ಮ ಅವ್ಗಳು. ಹೌದ್ ಅಟ್ಟು ಹುರುಪಾಕಿತ್ತು ಮುತ್ಯಾಗ. ಈಗ ಹೆಂಗ್ ಹೇಳ್ತಾರ ಮಾಡು? ಈಗ ಬೇರೆ ರೀಪ್ಪ. ಹೆಂಗ್ರಿ? ಬೆಕ್ಕು ಬತ್ತು ಉಷ್ಯಾ ನನ್ನ ಗಂಡನ ಹೆಸರು ಬಸ್ಯಾ ಮುಗಿತ. ಆಕಸ್ಮಿಕ ಬಸ್ಯ ಅಲ್ಲೇ ಇತ್ತಂದ್ರ ಓಡಿ ಹೋಗುದ ಕಡೆ ಎದ್ದು ನೋಡ್ರಿ ಯವ್ವ ಹೆಂಗಿರ್ಬೇಕಂತಂದ್ರ ಮೊದಲಿನ ಕಾಲಕ್ಕಂದ್ರೆ ಒಡಪ ಹಾಕಿ ಹೇಳ್ರಿ ಯಪ್ಪ ನೀವು ಹೆಂಗಿರ್ಬೇಕ ಯವ್ವ. ಇನ್ನೊಂದು ಮಾತು ಹೇಳ್ತೀನಿ, ನಿಮ್ಮ ಮನೆ ಒಳಗೆ ನೀವು ಸ್ವಚ್ಛಾರನ ಯವ್ವ ಹೆಂಗ್ ಕಾಣ್ಬೇಕಂತಂದ್ರ ಒಡ ಹುಟ್ಟಿದ ಮಗಳಂತೆ ನಿಮ್ಮ ಸ್ವಚ್ಛಾರ ಕಾಣ್ಬೇಕಂತೇಳಿ ಅರಟಾಳ ಕಲ್ಮೇಶದ್ವಿ ನಾನು. ಹೌದು ಸ್ವಚ್ಛಾರ ಹೆಂಗ್ ನೋಡ್ಕೋಬೇಕಂತ ಹೇಳಿದ್ರೆ ಅತ್ತಿ ಮಾವನ ಹೆಂಗ್ ಸೊಲಬೇಕಂದ್ರೆ ನೀವು ತವ್ರ ಮನೆಯಾಗಿದ್ದ ತಾಯಿ ತಂದಿ ಮ್ಯಾಗ ಎಷ್ಟು ಪ್ರೀತಿ ತೋರಿಸಿರ್ಲ. ಹೌದು ಇಲ್ಲಿ ಶೇಡಬಾಳಕ್ ಬಂದ ಮ್ಯಾಗ ಈ ಮನೆಯಾಗಿರ್ತಕ್ಕಂಥ ಅತ್ತಿ ಮಾವ ಅಲ್ಲ ಇವ್ರು ನಮ್ಮ ಹೆತ್ತ ತಾಯಿ ತಂದೆ ತಿಳಿಬೇಕಂತ ಹೇಳಿ ಅರಟಾಳ ಕಲ್ಮೇಶ ಅದ್ವಿ ನಾನು. ಹೌದು ಹೌದು ತಿಳ್ಕೊತಾರ ತಿಳ್ಕೊತಾರ. ಬಳ್ಳೊಳ್ಳಿ ಖಾರ ಬಿಳ್ಜಾಲ್ ರೊಟ್ಟಿ ತಿನ್ನೋದು ಬಿಟ್ಟಿವಿ. ಹಾ ಹಾ ಬಳ್ಳೊಳ್ಳಿ ಖಾರ ಬಿಳ್ಜಾಲ್ ರೊಟ್ಟಿ ತಿನ್ನೋದು ಬಿಟ್ಟಿವಿ. ಹೆಂಡ ಕುಡಿದು ಕಂಡ ತಿಂದು ಹೊಟ್ಟಿ ಬಿಟ್ಟಿವಿ. ಹೌದು ಬರೀ ಹೊಟ್ಟೆ ಹೋಗುಳೆ. ಈಗ ಗೋಲಿ ಗುಂಡ ಗಜಗ ನಾವು ಆಡುದು ಬಿಟ್ಟಿವಿ. ಗೋಲಿ ಗುಂಡ ಗಜಗ ನಾವು ಆಡುದು ಬಿಟ್ಟಿವಿ. ಗೋಲಿ ಗುಂಡ ಗಜಗ ನಾವು ಆಡುದು ಬಿಟ್ಟಿವಿ. ಕ್ರಿಕೆಟ್ ಸಂಬಂಧ ತಲೆ ಕೆಡಿಸ್ಕೊಂಡು ಹುಚ್ಚಾಗಿ ಹೊಂಟಿವಿ. ಹೌದು ಹೆತ್ತ ತಾಯಿ ತಂದಿನ ಓದ ಗುಡಿಸಲಾಗಿಟ್ಟಿವಿ. ಹಾ ಹಾ ಹೆತ್ತ ತಾಯಿ ತಂದಿನ ಓದ ಗುಡಿಸಲಾಗಿಟ್ಟಿವಿ. ಮನಿ ಮಾಡು ಮಾತೇನು ಒಯ್ದು ಎಲ್ಲಿ ಮಾಡ್ಯದ ಮ್ಯಾಗಿಟ್ಟಿವಿ. ಹೌದು ನೋಡ್ರಿ ಹ್ಯಾಂತಂದ್ರ ಮಾಡೇಬೇಕು, ಅವು ಅಂದ್ರೆ ಗುಡಿಸಲ್ಬೇಕು. ಮನಿ ಮಜ್ಜಿ ಮೊಸರಕ್ಕೆಲ್ಲಿ ಕಿಮ್ಮತ್ತು ಕೊಟ್ಟಿವಿ. ಹಾ ಹಾ ಮನ್ಯಾಗಿನ ಮೊಸರು ಮಜ್ಜಿಗೆಯಲ್ಲಿ ಕಿಮ್ಮತ್ತು ಕೊಟ್ಟಿವಿ. ಕೋಕೋ ಕೋಲಾ ಮೆರಿಂಡ್ ಕುಡ್ದು ಮೆರ್ಕೊತ್ ಹೊಂಟಿವಿ. ಹೌದು ಆ ಬರೀ ಹುಡುಗರು ಸ್ಟಿಂಗ್ ಕುಡಿತಾ ಹೋದುಂಡು. ಈಗ ಅಧ್ಯಾತ್ಮ ಹೇಳುವ ಅನುಭಾವಿಗಳಿಗೆ ಅಧ್ಯಾತ್ಮ ಹೇಳುವ ಅನುಭಾವಿಗಳನ್ನ ಅಡವಿಗೆ ಅಟ್ಟಿವಿ. ಅರಟಾಳ ಕಲ್ಮೇಶನ ಕವನ ಕೇಳಿ ಮನಸ್ಸಿಗೆ ಆನಂದ ಪಟ್ಟಿವಿ. ಹೌದು ಇಂಥ ಒಂದರ ಕತೆ ಹೇಳ್ತಿ ಬರ್ರಿ. ಕೊಟ್ಟಿದ್ವಂದ ಕಲ್ಪನ ತಂಗಿ ಮಗನ ಕೊಂದ ಬಂದರ ನನಗಾಗುವುದು ಸಮಾಧಾನ. ನನಗಾಗುವುದು ಸಮಾಧಾನ. ಕಳಿಸಿದಾನ ದೈತರನ ಹೋಗ್ರಿ ತಂಗಿ ಮನಿತಾನ. ಕಳಿಸಿದಾನ ದೈತರನ ಹೋಗ್ರಿ ತಂಗಿ ಮನಿತಾನ. ತಂಗಿ ಸುರವ ಗಂಗೆಯ ತೊಡಸಿ ಕುಡರಂದ್ರ ಕೂಶಿನ. ಕುಡರಂದ್ರ ಕೂಶಿನ. ಬಾರಪ್ಪ ಬೀರಣ ಕಾಡಿ ಮಾವನಾರ್ಯನ. ಬಾರಪ್ಪ ಬೀರಣ ಕಾಡಿ ಮಾವನಾರ್ಯನ. 5 ದಿವಸ ಕಗಲಿ ಹೋಗಿದೆ ಬೆಟ್ಟು ತಾಯಿ ತಂದೆನ. 5 ದಿವಸ ಕಗಲಿ ಹೋಗಿದೆ ಮರೆತು ತಾಯಿ ತಂದೆನ. ಹಣದ ತಾಯಿ ಒಡಲಲ್ಲ ಬಿದ್ದಂಗಾತ ಬೆಂಕಿನ. 9 ತಿಂಗಳ ಹೊತ್ತು ಎತ್ತು ಮಾಡಿ ನಿಜ
ಪಾನ ಕುಡ್ಬೇಕಂಗ ಕೂಸಿನ ಹಾಡದಂತ ಮಗನ ಕುಡಬೇಕಂಗ ಕೂಸಿನ ಹಾಡದಂತ ಮಗನ ಅಣ್ಣನ ವಿಷ ಮರಗಲೆಂದು ಕೊಟ್ಟಿಲ್ರಿ ನಾ ವಚನ ಕೊಟ್ಟಿಲ್ರಿ ನಾ ವಚನ ಬಾರಪ್ಪ ಬೀರಣ್ಣ ಕಾಡಿ ಮಾವನಾರ್ಯನ ಬಾರಪ್ಪ ಬೀರಣ್ಣ ಕಾಡಿ ಮಾವನ 5 ದಿವಸ ಕಗಲಿ ಹೋಗಿದೆ ಬೇಟು ತಾಯಿ ತಂದೇನ 5 ದಿವಸ ಕಗಲಿ ಹೋಗಿದೆ ಮರತು ತಾಯಿ ತಂದೇನ ತೊಡಸಿ ಹಸರಂಗಿನ ಹಾಕಿ ಕುಸಲಾದ ಟೊಪ್ಪಿಗಿನ ಬಂಗಾರ ತೊಟ್ಟಿಲ ಸಿಂಗಾರ ಮಾಡಿ ಕಾಲೋಲ್ ಹಾಕಿ ಗೆಜ್ಜಿನ ಕಾಲೋಲ್ ಹಾಕಿ ಗೆಜ್ಜಿನ ಹಾಸಿಯೋಲ ಅರುಬಿನ ಹೊಚ್ಚಿ ಮೃಗ ಶಾಲಲ್ಲ ಹಾಸಿಯೋಲ ಅರುಬಿನ ಹೊಚ್ಚಿ ಮೃದು ಶಾಲಲ್ಲ ಅಮೃತಡಗಿ ಸಾಹಿತ್ಯ ಮಾಡಿ ತುಂಬಿಟ್ಟಳ ನೀರಲ್ಲ ತುಂಬಿಟ್ಟಳು ನೀರಲ್ಲ ಬಾರಪ್ಪ ಬೀರಣ್ಣ ಕಾಡಿ ಮಾವನಾರ್ಯನ ಬಾರಪ್ಪ ಬೀರಣ್ಣ ಕಾಡಿ ಮಾವನಾರ್ಯನ 5 ದಿವಸ ಕಗಲಿ ಹೋಗಿದೆ ಬೇಟು ತಾಯಿ 5 ದಿವಸ ಕಗಲಿ ಹೋಗಿದೆ ಮರತು ತಾಯಿ ತಂದೆ